ಇದೇ ಅಕ್ಟೋಬರ್ ನವೆಂಬರ್ ಹೊತ್ತಿಗೆ ಬಿಹಾರ ವಿಧಾನಸಭೆಗೆ ಚುನಾವಣೆ ನಡೆಯುತ್ತೆ. ಇನ್ನು ಚುನಾವಣೆ ಘೋಷಣೆ ಆಗಿಲ್ಲ. ಆದರೆ ಒಂದು ಸಮೀಕ್ಷಾ ಸಂಸ್ಥೆ ಅತ್ಯಂತ ಸ್ಪಷ್ಟವಾಗಿ ಯಾವ ಪಕ್ಷ ಬಿಹಾರದಲ್ಲಿ ಗೆದ್ದು ಬೀಗತ್ತೆ, ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತೆ ಅನ್ನೋದನ್ನು ಹೇಳಿದೆ. ಈ ಹಿಂದೆ ಅದೇ ಸಮೀಕ್ಷಾ ಸಂಸ್ಥೆ ದೆಹಲಿ ವಿಚಾರದಲ್ಲಿ, ಆಂಧ್ರ ಪ್ರದೇಶ ವಿಚಾರದಲ್ಲಿ ಅತ್ಯಂತ ನಿಖರವಾದಂತಹ ಭವಿಷ್ಯವನ್ನು ನುಡಿದಿತ್ತು. ಒಂದಲ್ಲ ಎರಡಲ್ಲ, ಸತತ 4 ಸಲ ಮುಖ್ಯಮಂತ್ರಿ ಗಾದಿಗೇರಿದಂತಹ ಬ್ಯಾಕ್ ಟು ಬ್ಯಾಕ್, ಮಧ್ಯದಲ್ಲಿ ಬಿಟ್ಟು 5ನೇ ಸಲವೂ ಕೂಡ ಮುಖ್ಯಮಂತ್ರಿ ಆಗುವಂತಹ ಉಮೇದಿನಲ್ಲಿರುವಂತಹ ನಿತೀಶ್ ಕುಮಾರ್ ಅವರಿಗೆ ಒಂದು ಕಡೆ ಆಡಳಿತ ವಿರೋಧಿ ಅಲೆ ಇದೆ. ಅದರ ಜೊತೆಯಲ್ಲಿ ಸಿ ವೋಟರ್ ಇತ್ತೀಚೆಗೆ ಪದೇ ಪದೇ ಜನಪ್ರಿಯ ನಾಯಕ ಯಾರು ಅನ್ನುವಂತಹ ಸಮೀಕ್ಷೆಯನ್ನು ಮಾಡಿತ್ತು. ಆ ಸಮೀಕ್ಷೆಯಲ್ಲಿ ಯುವಕ ತೇಜಸ್ವಿ ಯಾದವ್ ಎಲ್ಲರನ್ನ ಹಿಂದಿಕ್ಕಿ, ನಿತೀಶ್ ಕುಮಾರ್ ಅವರನ್ನು ಹಿಂದಿಕ್ಕಿ ಮುಂದೆ ಸಾಗಿದ್ರು. ಸುಮಾರು 40% ಜನ ನಿತೀಶ್ ಕುಮಾರ್ ಅವರಿಗಿಂತಲೂ ಮುಖ್ಯವಾಗಿ ನಮಗೆ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆದರೆ ಒಳ್ಳೆಯದು ಅನ್ನೋದನ್ನು ಹೇಳಿತ್ತು. ನೋಡಿ, ಈಗಿನ ಸದಸ್ಯ ಬಲ ಹೇಗಿದೆ. ಬಿಹಾರದ 243 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಆಡಳಿತಾರೂಢ ಪಕ್ಷ NDA ಮೈತ್ರಿಕೂಟ 130 ಸ್ಥಾನಗಳನ್ನು ಗೆದ್ದಿದೆ. ಅದರಲ್ಲಿ BJP 79, JDU 45, ಹಿಂದೂಸ್ತಾನ್ ಅವಾಮ್ ಮೋರ್ಚಾ HAM 4 ಸ್ಥಾನ ಮತ್ತು ಇತರರು 2, ಒಟ್ಟಿಗೆ 130 ಸ್ಥಾನ ಇತ್ತು. ಇನ್ನು ಮಹಾಗಠಬಂಧನ್ ಇಂಡಿಯಾ ಮೈತ್ರಿಕೂಟ RJD 77, ಕಾಂಗ್ರೆಸ್ 19, CPML 11, CPM 2, CPL 2 ಮತ್ತು ಇತರರು ಅಂತ MIM ಪಕ್ಷದ ಒಬ್ಬ ಶಾಸಕ ಇದ್ದರು. ಈಗ ಏನು ಜನ್ ಲೋಕ್ಪಾಲ್ ಸಮೀಕ್ಷಾ ಸಂಸ್ಥೆ ಹೇಳ್ತಿದೆ, ಹೊಸದಾಗಿ ಎಂಟ್ರಿ ಕೊಟ್ಟಿರುವಂತಹ ಜನಸೂರಜ್ ಪಕ್ಷದ ಪ್ರಶಾಂತ್ ಕಿಶೋರ್ ಅವರು ಬಹುದೊಡ್ಡ ಮ್ಯಾಜಿಕ್ ಮಾಡ್ತಾರೆ, ಕಿಂಗ್ ಮೇಕರ್ ಆಗ್ತಾರೆ ಎನ್ನುವಂತಹ ಸುಳಿವನ್ನು ಕೊಟ್ಟಿದೆ. 2014ರಿಂದ ಇಲ್ಲಿಯ ತನಕ ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣಗಳಲ್ಲಿ ಬಹುದೊಡ್ಡ ಚುನಾವಣಾ ಚಾಣಕ್ಯ ಅನಿಸಿಕೊಂಡು ಹೊಸ ಪಕ್ಷಗಳನ್ನು ಅಧಿಕಾರದ ಚುಕ್ಕಾಣಿಗೆ ತಂದು ಕೂರಿಸಿದಂತಹ ಪ್ರಶಾಂತ್ ಕಿಶೋರ್ ಅವರು ಜನಸೂರಜ್ ಪಕ್ಷವನ್ನು ಕಟ್ಟಿದ್ದಾರೆ. ಹೊಸದೊಂದು ಪಕ್ಷ ಕೂಡ, ಹಳೆಯ ಪಕ್ಷ ಕೂಡ ಅವ್ರ ಜೊತೆಯಲ್ಲಿ ಮರ್ಜ್ ಆಯಿತು ಇತ್ತೀಚೆಗೆ. ಆದರೆ 5 ಕಾರಣಗಳು ಬಿಹಾರದ ಈ ಸಲದ ದಿಕ್ಕು ದೆಸೆಗಳನ್ನು, ಚುನಾವಣೆಯ ದಿಕ್ಕು ದೆಸೆಗಳನ್ನು ಬದಲಿಸುತ್ತೆ ಅನ್ನುವಂತಹ ಒಂದು ಲೆಕ್ಕಾಚಾರ ನಡೀತಿದೆ. ಒಂದು, ಆಪರೇಷನ್ ಸಿಂಧೂರ್ ಬಳಿಕದ ಮೊದಲ ಚುನಾವಣೆ ಇದಾಗಿರೋದ್ರಿಂದ, ಅದು ಉತ್ತರ ಭಾರತದಲ್ಲಿ ಹಿಂದಿ ಬೆಲ್ಟಲ್ಲಿ ಮೋದಿ ಅವರಿಗೆ ಬಹುದೊಡ್ಡ ಜನಪ್ರಿಯತೆ ಇರುವಂತಹ ಪ್ರಾಂತ್ಯದಲ್ಲಿ, ರಾಜ್ಯಗಳಲ್ಲಿ ಈ ಬಿಹಾರ ಚುನಾವಣೆಯಲ್ಲಿ ಆಪರೇಷನ್ ಸಿಂಧೂರ್ ಎಫೆಕ್ಟ್ ಎಂಥದ್ದು ಅನ್ನೋದು ಸ್ಪಷ್ಟವಾಗುತ್ತೆ. ಅಲ್ಲಿ 18 ವರ್ಷದಿಂದ ಹಿಡಿದು, ಚಿಕ್ಕ ಮಕ್ಕಳಿಂದ ಹಿಡಿದು 55-65 ವರ್ಷದವರೆಗಿನ ಎಲ್ಲರೂ ಕೂಡ ಮೋದಿ ಅಂತಿದ್ದಾರೆ ಅನ್ನೋದನ್ನ ಸಿ ವೋಟರ್ ಇತ್ತೀಚೆಗೆ ತನ್ನ ಏನು ಆಪರೇಷನ್ ಸಿಂಧೂರ್ ಆದಮೇಲೆ ಒಂದು ಸರ್ವೆ ಮಾಡಿದಾಗ ಸ್ಪಷ್ಟಪಡಿಸಿತ್ತು. ಈ ಕಾರಣಕ್ಕೋಸ್ಕರ ಬಿಹಾರ ವಿಧಾನಸಭಾ ಚುನಾವಣೆಯ ದಿಕ್ಕು ದೆಸೆಗಳು ಬದಲಾಗಬಹುದು. ಇದು ಒಂದನೇ ಕಾರಣ. ಎರಡನೇ ಕಾರಣ, ಪ್ರಶಾಂತ್ ಕಿಶೋರ್ ಅವರ ಎಂಟ್ರಿ. ಮೋದಿಯವರು CM ಆದಾಗ, ಮೋದಿಯವರು PM ಆದಾಗ, ಈ ಕಡೆ ಸ್ಟಾಲಿನ್ CM ಆದಾಗ, ಜಗನ್ಮೋಹನ್ ರೆಡ್ಡಿ CM ಆದಾಗ, ಅರವಿಂದ್ ಕೇಜ್ರಿವಾಲ್ CM ಆದಾಗ, ಮಮತಾ ಬ್ಯಾನರ್ಜಿ CM ಆದಾಗ, ಹೀಗೆ ಇದೇ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರಿಗೆ ಒಂದು ಅವಧಿಗೆ ಬಹುದೊಡ್ಡ ಗೆಲುವನ್ನು ಕೂಡ ತಂದು ಕೊಟ್ಟಿದ್ದು ಇದೇ ಪ್ರಶಾಂತ್ ಕಿಶೋರ್. ಇದೀಗ ಅದೇ ಪ್ರಶಾಂತ್ ಕಿಶೋರ್ ಚುನಾವಣಾ ಚಾಣಕ್ಯ ಬೀದಿಗಳಲ್ಲಿ ಓಡಾಡೋ ಮೂಲಕ ಜನರ ನೋವನ್ನು, ಸಂಕಟವನ್ನು ಕೇಳೋ ಮೂಲಕ ಜನಸೂರಜ್ ಪಕ್ಷವನ್ನು ಕಟ್ಟಿದ್ದಾರೆ. ಈ ಜನಸೂರಜ್ ಪಕ್ಷದ ಎಂಟ್ರಿ ಬಿಹಾರ ವಿಧಾನಸಭಾ ಚುನಾವಣೆಯ ಈ ಹಿಂದಿನ ರಾಜಕೀಯ ಲೆಕ್ಕಾಚಾರಗಳೇನೆಲ್ಲ ಇತ್ತೋ ಅದೆಲ್ಲವನ್ನೂ ಕೂಡ ಧೂಳಿಪಟ ಮಾಡುವಂತಹ ಸಾಧ್ಯತೆ ಇದೆ ಅನ್ನೋದನ್ನು ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ. ಹೇಳಿ ಕೇಳಿ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಅವರು ಕೂಡ ಆ ಒಂದು ಕನಸನ್ನು ಇಟ್ಕೊಂಡಿದ್ದಾರೆ. ಆ ಕಾರಣಕ್ಕೋಸ್ಕರನೇ ಈ ಸಲದ ಬಿಹಾರ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಜನಸೂರಜ್ ಪಕ್ಷ ಮತ್ತು ಪ್ರಶಾಂತ್ ಕಿಶೋರ್ ಅವರ ಕಾರಣಕ್ಕೆ ಬೇರೆ ರೀತಿ ಕಾಣಬಹುದು. ಮೂರನೇ ಕಾರಣ, ನಿತೀಶ್ ಕುಮಾರ್ ಅವರ ಮಗ ನಿಶಾಂತ್ ಕುಮಾರ್ ಹರ್ನತ್ ವಿಧಾನಸಭಾ ಕ್ಷೇತ್ರದಿಂದ ಚೊಚ್ಚಲ ಸ್ಪರ್ಧಿಸ್ತಿದ್ದಾರೆ, ಭಾಗವಹಿಸ್ತಿದ್ದಾರೆ. ಈ ಸಲ ಚುನಾವಣೆಯಲ್ಲಿ ಮಗನನ್ನು ತರ್ತಿರೋದ್ರಿಂದ ಭವಿಷ್ಯದಲ್ಲಿ ಅವರು ಉತ್ತರಾಧಿಕಾರಿಯಾಗಿ
ನಿಶಾಂತ್ ಅವರನ್ನು ಆಯ್ಕೆ ಮಾಡ್ಕೋತಾರೆ ನಿತೀಶ್ ಕುಮಾರ್ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಿವೆ. ಎಲ್ಲ ಒಂದು ಕಡೆ ಮಗನ ಪರವಾಗಿ ನಿಲ್ಲುವ ಮೂಲಕ ಬೇರೆ ಲೆಕ್ಕಾಚಾರಗಳು ಕೂಡ ಈ ಸಲದ ವಿಧಾನಸಭಾ ಚುನಾವಣೆಯ ಬಿಹಾರ ವಿಧಾನಸಭಾ ಚುನಾವಣೆಯ ರಿಸಲ್ಟ್ನಲ್ಲಿ ಬದಲಾವಣೆಗಳು ಕಾಣಬಹುದು. ಅದು ಪ್ಲಸ್ಸು ಆಗ್ಬೋದು, ಮೈನಸ್ಸು ಆಗಬಹುದು. ಇಷ್ಟು ದಿನ ಜನರೇ ಉತ್ತರಾಧಿಕಾರಿ ಅಂತಿದ್ದಂತಹ ನಿತೀಶ್ ಕುಮಾರ್ ಈಗ ಮಗನನ್ನು ತಂದು ಈತನನ್ನು ಉತ್ತರಾಧಿಕಾರಿ ಅಂದರೆ ಹೇಗೆ ಒಪ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಇನ್ನು 4ನೇ ಕಾರಣ, ಈ ಸಲ 3 ಜನರ ಮಧ್ಯೆ ಅವರ ಜನಪ್ರಿಯತೆಗೆ ದೊಡ್ಡ ಫೈಟ್. ಒಂದು, ನಿತೀಶ್ ಕುಮಾರ್ ಅವರು ಹಲವು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಬಿಹಾರದಲ್ಲಿ ತಮ್ಮ ಚಾಪನ್ನು ಒತ್ತಿದಂತಹ ಹಿಂದುಳಿದ ಸಮಾಜದ ನಾಯಕ, ಕುರ್ಮಿ ಸಮಾಜದ ನಾಯಕ. ಅಲ್ಲಿ ಪ್ರಬಲ ಸ್ಪರ್ಧೆ ಒಡ್ಡುವ ಒಂದಷ್ಟು ಪ್ರಾಂತ್ಯಗಳಲ್ಲಿ ಕುರ್ಮಿ ಸಮುದಾಯ ಗೆಲುವಿನ ನಾಗಾಲೋಟದ ದಿಕ್ಕು ದೆಸೆಗಳನ್ನು ಬದಲಿಸುತ್ತೆ. ಇನ್ನೊಂದು, ಯಾದವ ಸಮಾಜ ಅಲ್ಲಿ ಪ್ರಬಲವಾಗಿದೆ. ಅಲ್ಲಿ ಬಿಹಾರದಲ್ಲಿ ಒಂದಷ್ಟು ಅಂದರೆ 243 ಕ್ಷೇತ್ರಗಳು, 180 ವಿಧಾನಸಭಾ ಕ್ಷೇತ್ರಗಳಲ್ಲಿ ತಮ್ಮ ತಾಕತ್ತು ಪ್ರದರ್ಶಿಸಬಲ್ಲಂತಹ ಶಕ್ತಿ ಯಾದವರಿಗಿದೆ, ಯಾದವ ಸಮಾಜಕ್ಕಿದೆ. ತೇಜಸ್ವಿ ಯಾದವ್ ಅವರು ಇತ್ತೀಚೆಗೆ ಅವರ ಸರ್ಕಾರವನ್ನು ಕೆಡವಿ ಅವ್ರನ್ನ DCM ಸ್ಥಾನದಿಂದ ಇಳಿಸಿದ್ದಾದ್ಮೇಲೆ BJP ಜೊತೆ ಹೋದ್ಮೇಲೆ ಅವರ ಬಗ್ಗೆ ಅನುಕಂಪ ಮೂಡಿದೆ ಜನರಲ್ಲಿ. ನಿತೀಶ್ ಕುಮಾರ್ ಈ ವಯಸ್ಸಲ್ಲೂ ಕೂಡ ಇಂಥ ಹುಡುಗನಿಗೂ ಕೂಡ ವಂಚನೆ ಮಾಡಿ, ಅಧಿಕಾರ ವಂಚನೆ ಮಾಡಿ BJP ಜೊತೆಲಿ ಹೋದ್ರು, ಆ ಹುಡುಗನಿಗೊಂದು ಅವಕಾಶ ಕೊಡಬೇಕು ಅನ್ನುವಂತಹ ಲೆಕ್ಕಾಚಾರಗಳು ನಡೀತಿದೆ ಆ ಸಮುದಾಯದಲ್ಲಿ. ಜಾಟ್ರಿದ್ದಾರೆ, ಸಾಕಷ್ಟು ಜನರಿದ್ದಾರೆ, ಅವ್ರು ಯಾವ ರೀತಿ ಲೆಕ್ಕಾಚಾರ ಹಾಕ್ತಾರೆ. ಈ ಕಾರಣಕ್ಕೋಸ್ಕರನೇ ಒಂದು ನಿತೀಶ್ ಕುಮಾರ್, ತೇಜಸ್ವಿ ಯಾದವ್, ಪ್ರಶಾಂತ್ ಕಿಶೋರ್ ಇವರ ಜನಪ್ರಿಯತೆಯ ಮಧ್ಯೆಯೂ ಕೂಡ ಈ ಸಲ ಫೈಟ್ ಆಗ್ತಿರೋದ್ರಿಂದ ಏನು ಬೇಕಾದರೂ ಆಗಬಹುದು. ಕೊನೆಯದ್ದು, ಇತ್ತೀಚೆಗೆ ಒಂದು 15 ದಿನವೂ ಆಗಿಲ್ಲ, ಮಹಿಳೆಯರಿಗೆ 35% ಔದ್ಯೋಗಿಕ ಮೀಸಲಾತಿಯನ್ನು ನಿತೀಶ್ ಕುಮಾರ್ ಅವರು ಕೊಟ್ಟಿದ್ದಾರೆ. ಇದು ಬಹುದೊಡ್ಡ ಹೊಡೆತ ಕೊಡಬಹುದು ಅನ್ನುವಂಥದ್ದು ರಾಜಕೀಯ ಲೆಕ್ಕಾಚಾರ, ರಾಜಕೀಯ ಪಂಡಿತರ ಒಂದು ಅಂದಾಜು. ಇದರ ಜೊತೆಯಲ್ಲಿ ಈಗ ಜನ್ ಲೋಕ್ಪಾಲ್ ಸಮೀಕ್ಷಾ ಸಂಸ್ಥೆ ಏನು ಹೇಳ್ತಿದೆ ನೋಡಿ, ಅತ್ಯಂತ ನಿಖರವಾಗಿ ಇವರು ಹೇಳಿರುವಂಥದ್ದು ಈ ಹಿಂದಿನ ಸಮೀಕ್ಷೆಗಳು. ಆದರೆ ಈ ನಂಬರ್ ನೋಡಿದಾಗ ಎಲ್ಲೋ ಒಂಚೂರು ಜನಸೂರಜ್ ಪಕ್ಷಕ್ಕೆ ಜಾಸ್ತಿ ನಂಬರ್ ಕೊಟ್ಬಿಟ್ರ ಅಂತ ಅನಿಸುತ್ತೆ. ಯಾಕೆ ಅಂದರೆ NDA BJP ಮತ್ತು JDS ಮಿತ್ರ ಪಕ್ಷ ಏನಿದೆ ಅವುಗಳು 116ರಿಂದ 121 ಸ್ಥಾನ ಪಡಿಬಹುದು ಅಂತ ಹೇಳ್ತಿದೆ. ಅಂದರೆ ಸರಳ ಬಹುಮತದ ಸನಿಹಕ್ಕೂ ಕೂಡ BJP JDU NDA ಬಂದಿಲ್ಲ ಅನ್ನೋದನ್ನು ಹೇಳ್ತಿದೆ. ಎರಡನೇದು, ಮಹಾಗಠಬಂಧನ್ ಇಂಡಿಯಾ ಮೈತ್ರಿಕೂಟ 88ರಿಂದ 93 ಸ್ಥಾನ ಪಡಿಬಹುದು ಅನ್ನೋದನ್ನು ಹೇಳ್ತಿದೆ. ಈಗ ಮಹಾಗಠಬಂಧನ್ 111 ಸ್ಥಾನ ಇಟ್ಕೊಂಡಿದೆ ಸದ್ಯ. ಏನು ಈಗ ಮುಗಿತಾ ಇದೆ ವಿಧಾನಸಭೆ ಅವಧಿ, ಈಗ 111 ಇರುವಂಥದ್ದು ಕನಿಷ್ಠ ಅಂದ್ರೂ ಒಂದು 10ರಿಂದ 20 ಸ್ಥಾನ ಕಳ್ಕೊಳ್ಳುತ್ತೆ ಅನ್ನೋದನ್ನು ಹೇಳ್ತಾ ಇದೆ. ಆ ಲಾಭ ಯಾರಿಗೆ ಸಿಗತ್ತೆ? ಹೊಸದಾಗಿ ಬರುವಂತಹ ಜನಸೂರಜ್ ಪಕ್ಷ ಕನಿಷ್ಠ 27ರಿಂದ 32 ಸ್ಥಾನಗಳನ್ನು ಪಡಿಬಹುದು ಅಂತಿದೆ. ಅಲ್ಲಿಗೆ ಜನಸೂರಜ್ ಪಕ್ಷ ನಿಜಕ್ಕೂ ಇಷ್ಟು ಸ್ಥಾನ ಗೆದ್ದರೆ ಅದು ಕಿಂಗ್ ಮೇಕರ್ ಆಗುತ್ತೆ. ಏನು ಬೇಕಾದರೂ ಆಗಬಹುದು. ಬಿಹಾರದಲ್ಲಿ ಅತಂತ್ರ ಸ್ಥಿತಿ ನಿರ್ಮಾಣ ಆಗುತ್ತೆ. ಆದರೆ BJPಗರು ನೆಚ್ಕೊಂಡಿರುವಂಥದ್ದು ಆಪರೇಷನ್ ಸಿಂಧೂರದ ಎಫೆಕ್ಟ್. ಮೋದಿ ಅವರು ಮತ್ತು ನಿತೀಶ್ ಕುಮಾರ್ ಇಷ್ಟೂ ಜನ ಸೇರಿಕೊಂಡ್ರೆ ಅಲ್ಲಿ ಏನು ಕಳೆದ ರಿಸಲ್ಟ್ 130 ಇತ್ತು, 150 ನಾವು ಗೆಲ್ತೀವಿ ಅನ್ನುವಂತಹ ಲೆಕ್ಕಾಚಾರದಲ್ಲಿ NDA ಮೈತ್ರಿಕೂಟ ಇದೆ. ಈ ಕಡೆ ಇಂಡಿಯಾ ಕೂಡ ನಾವೇನು ಕಮ್ಮಿ ಇಲ್ಲ, ಈ ಸಲ ಬಹುಮತ ಎರಡೇ ಪಕ್ಷಕ್ಕೆ ಸಿಗಬಹುದು. ಅದರಲ್ಲೂ ಬಹುದೊಡ್ಡ ಪಕ್ಷವಾಗಿ ಸುಮಾರು 100 ಸ್ಥಾನಗಳನ್ನು ಈ ಸಲ RJD ಗೆಲ್ಲುತ್ತೆ ಅನ್ನುವ ಲೆಕ್ಕಾಚಾರದಲ್ಲಿ ತೇಜಸ್ವಿ ಯಾದವ್ ಟೀಮ್ ಕಾದು ಕೂತಿದೆ. ಕಾಂಗ್ರೆಸ್ ಕೂಡ ಈಗಾಗಲೇ 50 ಕ್ಷೇತ್ರಗಳನ್ನು ಹಂಚಿಕೊಂಡಿರೋದ್ರಿಂದ 50 ಕ್ಷೇತ್ರಗಳಿಗೆ ತನ್ನ ಉಮೇದುವಾರರನ್ನು ಆಯ್ಕೆ ಮಾಡುವಂತಹ ಪ್ರಕ್ರಿಯೆ ಕೂಡ ನಡೆಸ್ಕೊಂಡಿದೆ. ಹಾಗಿದ್ರೆ ಜನ್ ಲೋಕ್ಪಾಲ್ ಸಮೀಕ್ಷೆ ಹೇಳೋ ಪ್ರಕಾರ BJP ಮತ್ತು NDA ಮೈತ್ರಿಕೂಟ 116ರಿಂದ 121 ಸ್ಥಾನ ಮಾತ್ರ ಪಡೆಯೋಕ್ಕೆ ಶಕ್ತವಾಗುತ್ತಾ? ಎರಡನೇದು, ಮಹಾಗಠಬಂಧನ್ ಇಂಡಿಯಾ ಮೈತ್ರಿಕೂಟ ಕೇವಲ 88ರಿಂದ 93 ಸ್ಥಾನ ಪಡೆಯುತ್ತಾ? ಪ್ರಶಾಂತ್ ಕಿಶೋರ್ 27ರಿಂದ 32 ಸ್ಥಾನ ಪಡೆಯುವ ಮೂಲಕ ಜನಸೂರಜ್ ಪಕ್ಷ ಬಿಹಾರ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಬಳಿಕ ಕಿಂಗ್ ಮೇಕರ್ ಆಗತ್ತಾ? ಕಮೆಂಟ್ ಮಾಡಿ.